ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತು ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಿನ್ನೆ ದಿನ ನಾವು ವೃದ್ಧಾತ್ಮ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಮಹಾಕ್ಷಃ, ಮಹಾಂತಿ ಅಕ್ಷೀಣಿ ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ಚಕ್ಷುಸ್ಸುಗಳು ಉಳ್ಳವನು, ಕಣ್ಣುಗಳು ಉಳ್ಳವನು. ಎಲ್ಲರಿಗೂ ಕಣ್ಣುಗಳಿರುತ್ತೆ, ಆದರೆ ಭಗವಂತನ ಕಣ್ಣುಗಳ ವಿಶೇಷವೇನೆಂದರೆ ಮಹತ್ವಪೂರ್ಣವಾದ ಚಕ್ಷುಸ್ಸುಗಳು ಉಳ್ಳವನಾದ ಕಾರಣ ಅವನಿಗೆ ಮಹಾಕ್ಷಃ ಅಂತ ಹೆಸರು. ಅಕ್ಷಗಳು ಅಂದರೆ ಕಣ್ಣು ಅಂತಲೇ ಎಲ್ಲ ಅರ್ಥ. ಇನ್ನು ಅನೇಕ ಅರ್ಥಗಳಿದೆ. ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಮಹಾಂತಿ ಅಕ್ಷಾಣಿ ಇಂದ್ರಿಯಾಣಿ ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ಇಂದ್ರಿಯಗಳು ಯಾವನಿಗೆ ಇದೆಯೋ ಅವನು ಮಹಾಕ್ಷಃ. ಅಕ್ಷಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ನಮಗೂ ಇಂದ್ರಿಯಗಳಿದೆ, ಭಗವಂತನಿಗೂ ಇಂದ್ರಿಯಗಳಿದೆ. ಆದರೆ ನಮ್ಮ ಇಂದ್ರಿಯಗಳು ಸಾಧಾರಣ ಇಂದ್ರಿಯಗಳು, ಸಾಮಾನ್ಯ ಆದರೆ ಭಗವಂತನ ಇಂದ್ರಿಯಗಳಾಗಲಿ ಕಣ್ಣುಗಳಾಗಲಿ ಎಲ್ಲ ಮಹತ್ವಪೂರ್ಣವಾದದ್ದು, ಅಸಾಧಾರಣವಾದದ್ದು. ಅಂತಹ ಮಹತ್ವಪೂರ್ಣವಾದಂತಹ ಇಂದ್ರಿಯಗಳುಳ್ಳವನು ಆದ ಕಾರಣ ಭಗವಂತನಿಗೆ ಮಹಾಕ್ಷಃ ಅಂತ ಹೆಸರು. ಇನ್ನು ಅವನು ಯಾಕೆ ಮಹತ್ವಪೂರ್ಣವಾದ ಕಣ್ಣುಗಳು, ಮಹತ್ವಪೂರ್ಣವಾದ ಇಂದ್ರಿಯಗಳು ಅಂತಂದರೆ ಹೇಳ್ತಾರೆ. ಗೀತಾದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಸರ್ವೇಂದ್ರಿಯಾಣಿ ಗುಣಶ್ಚಾಭಾಸಯತೀತಿ ಸರ್ವೇಂದ್ರಿಯ ಗುಣಾಭಾಸಂ ಇಂದ್ರಿಯ ವರ್ಜಿತತ್ವಾದ್ಯರ್ಥ ಉಕ್ತಃ ಪುರಸ್ತಾತ್. ಪುರಸ್ತಾತ್ ದ್ವಿತೀಯೆ ಬ್ರಹ್ಮ ನಿರ್ವಾಣಮೃಚ್ಛತಿ ಇತ್ಯತ್ರ ನಿವಾರಣ ಶಬ್ದ ಪ್ರತಿಪಾದನಂ ಅನಿಂದ್ರಿಯಾಃ ಇತ್ಯಾದಿವತ್. ಕಥಂ ಅನ್ಯಥಾ ಸರ್ವಪುರಾಣಾದಿ ಪ್ರಸಿದ್ಧಾಕೃತಿರ್ಭಗವತಃ ಉಪಪದ್ಯತೆ ಇತಿ ಯಥಾ ವ್ಯಾಖ್ಯಾತಂ ತಥೇತ್ಯಭಿಪ್ರಾಯಃ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸರ್ವೇಂದ್ರಿಯಾಣಾಂ ವಿಷಯಾನ್ ವೇತ್ತಿ ಸೋ ಅಪ್ರಾಕೃತೇಂದ್ರಿಯಃ ಯತೋ ಅತೋ ಅನಿಂದ್ರಿಯಃ ಪ್ರೋಕ್ತೋ ಯನ್ನ ಭಿನ್ನೇಂದ್ರಿಯೋ ಅಥವಾ. ಸರಿ, ನಾನು ಈಗಲೇ ಹೇಳಿದಂತೆ ನಮಗೂ ಇಂದ್ರಿಯಗಳಿದೆ, ಭಗವಂತನಿಗೂ ಇಂದ್ರಿಯಗಳಿದೆ. ಆದರೆ ಭಗವಂತನ ಇಂದ್ರಿಯಗಳ ವೈಶಿಷ್ಟ್ಯ ಏನು, ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಇಂದ್ರಿಯಗಳು ಪ್ರಾಕೃತವಾದದ್ದು, ಆದರೆ ಭಗವಂತನ ಇಂದ್ರಿಯಗಳು ಅಪ್ರಾಕೃತವಾದದ್ದು. ಅದು ಅವನ ಸ್ವರೂಪಕ್ಕಿಂತ ಭಿನ್ನವಾದ ಇಂದ್ರಿಯಗಳಲ್ಲ. ಆದರೆ ಅವನ ಇಂದ್ರಿಯಗಳು ಸರ್ವೇಂದ್ರಿಯಗಳನ್ನು ಶಬ್ದಾದಿ ವಿಷಯಗಳನ್ನು ತಿಳಿತಾನೆ ಭಗವಂತ. ಇಲ್ಲಿ ಅಂದರೆ ಇನ್ನು ಮುಂದೆ ಬರುತ್ತೆ, ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ.
ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವತಃ ಪಾಣಿಪಾದಾದಿರ್ಯತಃ ಪಾಣ್ಯಾದಿಶಕ್ತಿಮಾನ್ ಶೇಷಾದಿಷ್ವಪಿ ಸರ್ವತ್ರ ಕೃಷ್ಣ ಕೇಶೋ ಹಿ ಯಾದವ. ಆ ಭಗವಂತನ ಇಂದ್ರಿಯಗಳು ಅವನು ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ. ಅವನಿಗೂ ಅವನ ಇಂದ್ರಿಯಗಳಿಗೂ ವ್ಯತ್ಯಾಸವಿಲ್ಲ. ನಮ್ಮದು ಹಾಗಲ್ಲ. ನಾವು ಪ್ರಾಕೃತರು, ನಾವು ಬೇರೆ, ನಮ್ಮ ದೇಹ ಬೇರೆ, ನಮ್ಮ ದೇಹದ ಇಂದ್ರಿಯಗಳು ಬೇರೆ. ಇನ್ನು ಅವನ ಇಂದ್ರಿಯಗಳು ಎಂಥದ್ದು ಅಂತ ಹೇಳಿದರೆ ಅಪ್ರಾಕೃತವಾಗಿರುತ್ತೆ. ಅಷ್ಟೇ ಅಲ್ಲ, ಅವನು ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯವುಳ್ಳದ್ದಾಗಿದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಇದಕ್ಕೇನರ್ಥ? ಅವನ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಸಾಮರ್ಥ್ಯವನ್ನು ಪಡೆದಿದೆ. ಅಂದರೆ ಭಗವಂತನ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವ ಶಕ್ತಿ ಸಾಮರ್ಥ್ಯಗಳು ಉಳ್ಳದ್ದಾಗಿರುತ್ತೆ. ನಮಗೆ ಕಣ್ಣಿದೆ, ಕಣ್ಣಿನಿಂದ ನಾವು ನೋಡ್ತೇವೆ ಅಷ್ಟೇ. ಕಣ್ಣಿನಿಂದ ನಡಿಲಿಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ, ಮಾತನಾಡಲಿಕ್ಕಾಗಲ್ಲ. ಕಿವಿ ಇದೆ, ಕೇಳ್ತೀವಿ ಅಷ್ಟೇ, ಇನ್ನು ಯಾವ ಕೆಲಸ ಕಿವಿ ಮಾಡಲ್ಲ. ಆದರೆ ನಮಗೆ ಒಂದೊಂದು ಇಂದ್ರಿಯ ಒಂದೊಂದು ಕೆಲಸ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿದೆ. ಆದರೆ ಭಗವಂತನ ಇಂದ್ರಿಯಗಳು ಹಾಗಲ್ಲ, ಅಪ್ರಾಕೃತವಾಗಿದ್ದು ಅವನ ಸ್ವರೂಪಭೂತವಾಗಿದ್ದು ಅವನ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವ ಶಕ್ತಿ ಸಾಮರ್ಥ್ಯಗಳು ಉಳ್ಳದ್ದಾಗಿ. ಅದಕ್ಕೆ ಮಹತ್ವಪೂರ್ಣವಾದ ಮಹಾಂತಿ ಅಕ್ಷಾಣಿ ಇಂದ್ರಿಯಾಣಿ ಯಸ್ಯ ಸಹ ಮಹಾಕ್ಷಃ ಅಂತ ಹೇಳ್ತಾ ಇದ್ದಾರೆ. ಅದೇ ಭಗವದ್ಗೀತೆಯಲ್ಲಿ ಭಗವಂತನು ಅದೇ ಹೇಳ್ತಾ ಇದ್ದಾರೆ. ಅಂದರೆ ಕಣ್ಣು ನೋಡುತ್ತೆ, ಸೃಷ್ಟಿ ಮಾಡುತ್ತೆ, ನಡೆಯುತ್ತೆ, ಮಾತಾಡುತ್ತೆ. ಹಾಗೆ ಕಿವಿ, ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸ ಮಾಡ್ತಾ ಒಂದೇ ಸಮಯದಲ್ಲಿ ಸೈಮಲ್ಟೇನಿಯಸ್ ಆಗಿ. ನಾವು ಹೇಗೆ ಕಣ್ಣಿಂದ ನೋಡ್ತಾ ಕೈಯಿಂದ ಕೆಲಸ ಮಾಡ್ತಾ ಇರ್ತೀವೋ ಹಾಗೆ ಭಗವಂತನ ಒಂದು ಇಂದ್ರಿಯವೇ ಕಣ್ಣೇ ಒಂದೇ ಟೈಮಲ್ಲಿ ನೋಡತ್ತೆ, ತಿನ್ನತ್ತೆ, ಮಾಡತ್ತೆ, ಹಾಗೆ ಪ್ರತಿಯೊಂದು. ಆದ ಕಾರಣ ಅವನ ಇಂದ್ರಿಯಗಳು ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ. ಇನ್ನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅಕ್ಷಾಣಿ ಚ ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿ ಚ ವಿಷ್ಣೋ ಅಕ್ಷಯಂ ಪುರುಷಸ್ಯಾಕ್ಷಂ ಸ್ವರೂಪೇ ಮುಖ್ಯಮೇವತು ಉಪಚಾರಸ್ತದನ್ಯತ್ರ ಸೃಷ್ಟಾ ವಪುಚಯೋ ಯತಃ ಏತತ್ತು ನಿರ್ವಚನಂ ಪುರುಷಸ್ಯೇಶ್ವರಾದೇಃ ಸ್ವರೂಪೇ ಅಕ್ಷೇ ಮುಖ್ಯಮನ್ವರ್ಥಮೇವ ತದನ್ಯತ್ರ ವಿಭಿನ್ನೇ ಅಕ್ಷೇ ಅಕ್ಷಶಬ್ದಸ್ಯೋಪಚಾರಃ ಕುತಃ ಯತಃ ಸ್ವರೂಪೇಣ ನಿತ್ಯಸ್ಯಾಪಿ ತಸ್ಯ ಸೃಷ್ಟಿಕಾಲೇ ಅವಯವ ಉಪಚಯ ರೂಪೋತ್ಪತ್ತಿರಸ್ತಿ ಪ್ರಳಯೇ ಚ ತದಪಚಯಲಕ್ಷಣಃ ಕ್ಷಯಶ್ಚಾತೋ ಮುಖ್ಯಾಸಂಭವಾದೇಕದೇಶಾಕ್ಷಯತ್ವನಿಮಿತ್ತ ಗೌಣಿ ವೃತ್ತಿರಿತಿ ಅಂತ ಹೇಳ್ತಾರೆ. ಇನ್ನು ತಾತ್ಪರ್ಯ ನಿರ್ಣಯದಲ್ಲಿ ಈ ಪ್ರಮಾಣಗಳೆಲ್ಲ ಓದಿ ಅದರ ವಿವರಣೆ ಕೊಡ್ತೇನೆ. ಸನ್ನಿಧಾನೇ ಅಥವಾ ದೂರೇ ಕಾಲವ್ಯವಹಿತೇಪಿ ವಾ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೇಪಿ ವಾ ನಾಶಕ್ತಿರ್ವಿದ್ಯತೆ ವಿಷ್ಣೋರ್ನಿತ್ಯ ವ್ಯವಹಿತತ್ವತಃ. ಇನ್ನು ಇಲ್ಲಿ ನೋಡಿ, ಏನು ಭಗವಂತನ ಇಂದ್ರಿಯವು ಅವನ ಸ್ವರೂಪಾತ್ಮಕವಾಗಿದೆ. ಅವನಂತೇನೆ ಅವನು ಹೇಗೆ ಜ್ಞಾನಸ್ವರೂಪಿ ನಿತ್ಯ ಜ್ಞಾನಸ್ವರೂಪಿಯಾಗಿದ್ದಾನೋ ಅವನ ಇಂದ್ರಿಯಗಳು ನಿತ್ಯ ಜ್ಞಾನಸ್ವರೂಪವಾಗಿದೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಇಲ್ಲಿ ಅಕ್ಷ ಅಂದರೆ ಏನು ಅರ್ಥ? ಕ್ಷ ಅಂದರೆ ನಾಶವುಳ್ಳದ್ದು, ಅಕ್ಷ ಅಂದರೆ ನಾಶ ಇಲ್ಲದೇ ಇರುವಂಥದ್ದು ಅಂತ ಅರ್ಥ. ಇನ್ನು
ಉಳಿದವರ ಎಲ್ಲರ ಸ್ವರೂಪಾತ್ಮಕ ಇಂದ್ರಿಯಗಳು ನಿತ್ಯಗಳೇ ಆಗಿರುತ್ತೆ ಅವುಗಳಿಗೆ. ಆದರೆ ಮಿಕ್ಕವರ ಇಂದ್ರಿಯಗಳು ಸ್ವರೂಪಾತ್ಮಕವಾಗಿದ್ದರೂ ಅವುಗಳಿಗೆ ಸೃಷ್ಟಿಕಾಲದಲ್ಲಿ ಅವರಿಗೆ ಉತ್ಪತ್ತಿ ಇರುತ್ತೆ, ಪ್ರಳಯ ಕಾಲದಲ್ಲಿ ನಾಶವೂ ಇರುತ್ತೆ. ಆದ ಕಾರಣ ಅವು ನಿತ್ಯವಲ್ಲ. ಬೇರೆ ದೇವತೆಗಳ ಇಂದ್ರಿಯಗಳು ಕೂಡ ಇದ್ದರೂ ಅವು ಪ್ರಳಯ ಕಾಲದಲ್ಲಿ ಸೃಷ್ಟಿಕಾಲದಲ್ಲಿ ಉತ್ಪತ್ತಿಯಾಗುತ್ತೆ, ಪ್ರಳಯ ಕಾಲದಲ್ಲಿ ನಾಶವಾಗುತ್ತೆ. ಆದರೆ ಭಗವಂತನ ಇಂದ್ರಿಯಗಳು ಹಾಗಲ್ಲ. ಅವನಂತೇನೆ ಅವನಿಗೆ ಹೇಗೆ ಉತ್ಪತ್ತಿ ನಾಶಗಳಿಲ್ಲವೋ ಅವನ ಇಂದ್ರಿಯಗಳಿಗೂ ಕೂಡ ಉತ್ಪತ್ತಿ ನಾಶಗಳಿಲ್ಲದೆ ನಿತ್ಯವಾಗಿರುತ್ತೆ, ನಾಶರಹಿತವಾಗಿದೆ. ಆದ ಕಾರಣ ಅಕ್ಷ ಶಬ್ದಕ್ಕೆ ಮುಖ್ಯ ಅರ್ಥ ಯಾವುದು ಅಂತ ಹೇಳಿದರೆ ಭಗವಂತನ ಇಂದ್ರಿಯಗಳೇ ಆಗಿದೆ. ಯಾಕೆ? ಪ್ರತಿಯೊಂದು ಶಬ್ದವೂ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಭಗವಂತ ಸರ್ವಶಬ್ದವಾಚ್ಯನಾಗಿದ್ದಾನೆ, ಎಲ್ಲವೂ ಭಗವಂತನನ್ನೇ ತಿಳಿಸುತ್ತೆ. ಆದ ಕಾರಣ ಇಲ್ಲಿ ಅಕ್ಷ ಅಂದರೆ ನಾಶವಿಲ್ಲದೆ ಇರುವಂಥದ್ದು, ನಿತ್ಯವಾದದ್ದು. ಭಗವಂತನ ಅಕ್ಷಗಳು, ಇಂದ್ರಿಯಗಳು ಅವನ ಸ್ವರೂಪದಂತೆ ನಾಶರಹಿತವಾಗಿ ಯಾವಾಗಲೂ ಇರುತ್ತೆ. ಅಕ್ಷ ಅಂತ ಹೇಳಿದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಇಂದ್ರಿಯವೇ ಆಗಿದೆ. ಇನ್ನು ಉಳಿದವರ ಇಂದ್ರಿಯಗಳು ಅವರೂ ಅಕ್ಷವೇ, ಆದರೆ ಔಪಚಾರಿಕವಾಗಿ ಅಷ್ಟೇ ಅಕ್ಷ ಅಂತ ಕರೆಯಲ್ಪಡುತ್ತೆ ಹೊರತು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಇಂದ್ರಿಯಗಳನ್ನು ಕರೆದಂತೆ ನಿತ್ಯ ಅಲ್ಲ. ಅಕ್ಷವು ನಾಶ ಇರುವಂಥದ್ದು ಅಲ್ಲ ಭಗವಂತ. ಆದರೆ ಇವರಿಗೆ ಮಿಕ್ಕವರ ಅಕ್ಷಗಳು ನಾಶವುಳ್ಳದ್ದಾಗಿದೆ. ಅಕ್ಷ ಅಂದರೆ ನಿತ್ಯವಾದದ್ದು ಅಂದರೂ ಭಗವಂತ ಬಿಟ್ಟು ಮಿಕ್ಕವರ ವಿಷಯದಲ್ಲಿ ಅದು ಔಪಚಾರಿಕವಾಗಿರುತ್ತೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಇನ್ನು ಭಗವಂತನ ಒಂದು ಅಕ್ಷ ಅಂದರೆ ಇಂದ್ರಿಯಗಳು, ಅವನ ಇಂದ್ರಿಯಗಳು ಚಕ್ಷುಸ್ಸು ಇವೆಲ್ಲವೂ ಕೂಡ ಯಾವ ವ್ಯವಧಾನವೂ ಇಲ್ಲದೆ ಅವು ಎಲ್ಲ ರೀತಿಯಾಗಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಸರ್ವ ಪ್ರದೇಶಗಳಲ್ಲಿ ಯಾವಾಗಲೂ ಎಲ್ಲ ರೀತಿಯಾಗಿ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು, ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ಏಕಕಾಲದಲ್ಲಿ ಮಾಡುತ್ತೆ. ಆದ ಕಾರಣ ಇಲ್ಲಿ ಮಹಾಕ್ಷಃ ಅಂತ ಹೇಳಿದರೆ ಮಹತ್ವಪೂರ್ಣವಾದ ಕಣ್ಣುಗಳುಳ್ಳವನು ಮತ್ತು ಮಹತ್ವಪೂರ್ಣವಾದ ಇಂದ್ರಿಯಗಳು ಉಳ್ಳವನು. ಆ ಇಂದ್ರಿಯಗಳು ಸ್ವರೂಪಾತ್ಮಕವಾದದ್ದು, ಭಗವಂತನಂತೆ ಜ್ಞಾನಸ್ವರೂಪವಾದದ್ದು. ಭಗವಂತನಿಗೂ ಭಗವಂತನ ಇಂದ್ರಿಯಗಳಿಗೂ ಭಗವಂತನ ಅವಯವಗಳಿಗೂ ಭೇದವಿಲ್ಲ ಎಂಬ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನ ಗುಣ ಹೇಳ್ತಾ ಇದ್ದಾರೆ. ಏನು? ಆ ಭಗವಂತನ ಕಣ್ಣೊಂದೇ ತಗೋಮಾನ. ಚಕ್ಷು ಅಂದರೆ ಕಣ್ಣು. ಆ ಭಗವಂತನ ಒಂದು ಚಕ್ಷುರಿಂದ್ರಿಯದಲ್ಲಿ ಹೇಗಿದೆ ಭಗವಂತನ ಹೀಗೆ ಅಪ್ರಾಕೃತತ್ವ ಇದೆ, ಸ್ವರೂಪಾತ್ಮಕತ್ವ ಇದೆ, ಸರ್ವ ಪದಾರ್ಥಗಳನ್ನು ಗ್ರಹಿಸುವಿಕೆ ಇದೆ, ಮುಖ್ಯ ನಿತ್ಯತ್ವ ಇದೆ. ಈ ರೀತಿಯಾಗಿ ಎಲ್ಲ ಧರ್ಮಗಳು, ಮಹತ್ವಪೂರ್ಣವಾದ ಎಲ್ಲ ಧರ್ಮಗಳು ಭಗವಂತನ ಇಂದ್ರಿಯಗಳಲ್ಲಿ ಇದೆ. ಹಾಗೆ ಭಗವಂತನ ಚಕ್ಷು ಇಂದ್ರಿಯದಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಾಂಚಾಸೌ ಅಕ್ಷಃ ಆತ್ಮಾ ಚ ಮಹಾಕ್ಷಃ ಅಕ್ಷೋ ಜ್ಞಾನೇ ಚಾತ್ಮನಿರಾವಣೌ ಅಂತ ಹೇಳ್ತಾರೆ. ಭಗವಂತ ಮಹತ್ವಪೂರ್ಣವಾದ ಆತ್ಮನು. ಸರಿ, ಆತ್ಮ ಅಂದರೂ ಸ್ವರೂಪ ಅಂದರೂ ಒಂದೇ. ಅವನ ಸ್ವರೂಪ ಅಥವಾ ಅವನ ಆತ್ಮ ಪರಮಾತ್ಮ ಅವನ ಸ್ವರೂಪ ಎಂಥದ್ದು ಅಂದರೆ ಇಲ್ಲಿವರೆಗೂ ನಾವು ಹೇಳಿಕೊಂಡಂತೆ ಮಹತ್ವಪೂರ್ಣವಾದ ಆತ್ಮವುಳ್ಳವನು. ಮಹಾತ್ಮನ್ ಅಂತ ಹೇಳಿ ಅರ್ಜುನ ಭಗವಂತನ ವಿಶ್ವರೂಪವನ್ನು ನೋಡಿದಾಗ ಹೇಳ್ತಾನೆ. ಅದೇ ಹೇಳ್ತಾ ಇದ್ದಾರೆ, ಕಸ್ಮಾಚ್ಚತೆ ನಮೇರನ್ ಮಹಾತ್ಮನ್
ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಹಾನ್ ಅಕ್ಷಃ ಜ್ಞಾನಂ ಯಸ್ಯ ಸಹ ಅಥವಾ ಮಹಾಂಶ್ಚಾಸಾವಕ್ಷಶ್ಚ ಮಹಾಕ್ಷಃ ಅಕ್ಷೋ ಜ್ಞಾನೇ ಚ ಆತ್ಮನಿ ಅಂತ ಹೇಳ್ತಾ ಇದೆ ಇನ್ನೊಂದು ಗ್ರಂಥ. ಅಂದರೆ ಇಲ್ಲಿ ಅರ್ಥಾತ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅರ್ಜುನ ವಿಶ್ವರೂಪವನ್ನು ಕಂಡಾಗ ಆ ಭಗವಂತನ ವಿಶ್ವರೂಪವನ್ನು ನೋಡಿ ಆಶ್ಚರ್ಯಚಕಿತನಾಗಿ ಮಹಾತ್ಮ ಅಂತ ಹೇಳಿ ಭಗವಂತನನ್ನು ಸಂಬೋಧನೆ ಮಾಡಿದ್ದಾನೆ. ಭಗವಂತ ಎಂಥವನು ಅಂಥೇಳಿದರೆ, ಮಹಾನ್ ಅಕ್ಷಃ ಜ್ಞಾನಂ ಯಸ್ಯ ಸಹ ಅಥವಾ ಮಹಾಂಶ್ಚಾಸಾವಕ್ಷಶ್ಚ ಮಹಾಕ್ಷಃ ಅಕ್ಷೋ ಜ್ಞಾನೇ ಚ ಆತ್ಮನಿ. ಇವನು ಮಹತ್ವಪೂರ್ಣವಾದ ಜ್ಞಾನವುಳ್ಳವನು, ಹಾಗೆ ಅಥವಾ ಜ್ಞಾನ ಸ್ವರೂಪಿಯಾಗಿದ್ದಾನೆ. ಆದ ಕಾರಣ ಅಕ್ಷ ಶಬ್ದಕ್ಕೆ ಕಣ್ಣು, ಇಂದ್ರಿಯ ಮತ್ತು ಜ್ಞಾನ ಸ್ವರೂಪಿ ಹೀಗೆ ಅನೇಕ ಅರ್ಥಗಳಿದೆ. ಈ ರೀತಿಯಾಗಿ ಭಗವಂತ ಮಹತ್ವಪೂರ್ಣವಾದ ಜ್ಞಾನವುಳ್ಳವನು ಅಥವಾ ಜ್ಞಾನ ಸ್ವರೂಪನು. ಆದ ಕಾರಣ ಅವನಿಗೆ ಮಹಾಕ್ಷಃ ಅಂತ ಹೆಸರು. ಪೂರ್ವದ್ವಯಂ ಅನಾದಿನಿತ್ಯಂ ಪಾರತಂತ್ರ್ಯ ಸ್ವಾತಂತ್ರ್ಯಾಭ್ಯಾಂ ತದ್ವಿಶೇಷಃ ಪೂರ್ವಂ ಸ್ವಪರಗತಾಖಿಲ ವಿಶೇಷ ವಿಷಯಂ ಸ್ಪಷ್ಟತ್ವೇ ಚ ಭೇದಃ. ಪೂರ್ವದ್ವಯಂ ಈಶ ಲಕ್ಷ್ಮೀಜ್ಞಾನಂ ಅನಾದಿನಿತ್ಯತ್ವಸಾಮ್ಯೇಪಿ ಸ್ವಸತ್ತಾದೌ ಸ್ವತಂತ್ರಮೀಶಜ್ಞಾನಂ ತದಧೀನಂ ಲಕ್ಷ್ಮೀಜ್ಞಾನಂ ತತ್ರೇಶ ಜ್ಞಾನಂ ನಿರತಿಶಯ ಸ್ಪಷ್ಟಂ ಅಂತ ಹೇಳ್ತಾರೆ. ಈ ಭಗವಂತನ ಜ್ಞಾನ ಅನಾದಿನಿತ್ಯ ಸ್ವತಂತ್ರವಾದದ್ದು. ಭಗವಂತನಿಗೆ ಹಾಗೂ ಇತರರಿಗೆ ಸಂಬಂಧಿಸಿರುವ ಎಲ್ಲ ಧರ್ಮಗಳನ್ನು ಗೋಚರಿಸುವಂಥದ್ದು, ನಿರತಿಶಯ ಸ್ಪಷ್ಟವಾದದ್ದು. ಹೀಗೆ ಭಗವಂತ ಅನೇಕ ಧರ್ಮ ಪ್ರಯುಕ್ತನಾಗಿ ಭಗವಂತನ ಜ್ಞಾನವು ಮಹತ್ವಪೂರ್ಣವಾಗಿದೆ. ಇಂತಹ ಜ್ಞಾನವು ಅವನಲ್ಲಿರುವಂತೆ ಆ ಜ್ಞಾನ ಸ್ವರೂಪಿಯು ಅವನಾಗಿದ್ದಾನೆ. ಅಂದರೆ ಇದಕ್ಕೆ ಒಂದಿಷ್ಟು ವಿವರಣೆ ಕೊಡಬೇಕು. ಇಲ್ಲಿವರೆಗೂ ನಾವು ಹೇಳಿಕೊಂಡಂತೆ ಭಗವಂತನ ಜ್ಞಾನ ಅನಾದಿನಿತ್ಯವಾಗಿದೆ, ಯಾವಾಗಲೂ ಇರುತ್ತೆ, ನಾಶವೇ ಇಲ್ಲ. ಅವನು ಮತ್ತು ಸ್ವತಂತ್ರ, ಅವನ ಜ್ಞಾನ, ಅವನ ಇಂದ್ರಿಯ ಎಲ್ಲವೂ ಸ್ವತಂತ್ರವಾದದ್ದು. ನಮ್ಮ ಇಂದ್ರಿಯಗಳು ಸ್ವತಂತ್ರವಾದದ್ದಲ್ಲ. ಆ ಇಂದ್ರಿಯಗಳು ಜಡ ಪದಾರ್ಥಗಳು, ಆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಪ್ರೇರಕರು, ಆ ಅಭಿಮಾನಿ ದೇವತೆಗಳಿಗೆ ವಾಯುದೇವರು ಪ್ರೇರಕರು, ಆ ವಾಯುದೇವರಿಗೆ ಭಗವಂತ ಪ್ರೇರಕ. ನಮ್ಮ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂದರೆ ಇಷ್ಟು ಜನ ಒಳಗೆ ಕೆಲಸ ಮಾಡಿದರೆ ಹೊರತು ನಮ್ಮ ಇಂದ್ರಿಯಗಳು ಕೆಲಸ ಮಾಡಲ್ಲ. ಆದರೆ ಭಗವಂತನ ಇಂದ್ರಿಯಗಳೆಲ್ಲವೂ ಸ್ವತಂತ್ರ. ಅವನಿಗೆ ಎಲ್ಲವೂ ತನ್ನ ಬಗ್ಗೆ ತನಗೆ ನಿರತಿಶಯವಾದ ಸ್ಪಷ್ಟತ್ವ ಇದೆ. ಭಗವಂತನಿಗೆ ತನ್ನ ಬಗ್ಗೆ ತನಗೆ ಸ್ಪಷ್ಟವಾದ ಜ್ಞಾನ ಇದೆ. ಹಾಗೆ ತಾನು ಬಿಟ್ಟು ಲಕ್ಷ್ಮೀದೇವಿ ಮೊದಲುಕೊಂಡು ಜಗತ್ತಿನಲ್ಲಿರುವ ತೃಣಾಂತ ಪರ್ಯಂತ ಸಮಸ್ತ ಜೀವರ ಎಲ್ಲರ ಧರ್ಮಗಳು ಅವನಿಗೆ ಅತಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಂದರೆ ಅವನು ಸರ್ವ ವಿಷಯ ಜ್ಞಾನವಿದೆ, ಅವನು ಸರ್ವಜ್ಞನಾಗಿದ್ದಾನೆ. ಈ ರೀತಿಯಾಗಿ ಭಗವಂತ ಅನೇಕ ಧರ್ಮಗಳನ್ನು ಉಳ್ಳವನಾಗಿದ್ದಾನೆ. ಆ ಎಲ್ಲ ಧರ್ಮಗಳು ಮತ್ತು ಈ ಎಲ್ಲ ಧರ್ಮಗಳಿಂದಾಗಿ ಭಗವಂತನ ಜ್ಞಾನ ಅತ್ಯಂತ ಮಹತ್ವಪೂರ್ಣವಾಗಿದೆ. ಇಂತಹ ಜ್ಞಾನವು ಅವನಲ್ಲಿರುವಂತೆ ಅವನು ಇರೋದಲ್ಲ, ಜ್ಞಾನವೇ ಸ್ವರೂಪವಾಗಿ ಅವನು ಜ್ಞಾನ ಸ್ವರೂಪಿಯಾಗಿದ್ದಾನೆ. ಆದ ಕಾರಣ ಆ ಜ್ಞಾನ ಸ್ವರೂಪಿನೇ ಅವನಾಗಿದ್ದಾನೆ. ಆದ ಕಾರಣ ಅವನಿಗೆ ಮಹಾಕ್ಷಃ ಅಂತ ಹೆಸರು. ಇನ್ನು ಮಹಾನ್ ಅಕ್ಷಃ ವ್ಯವಹಾರ ಯಸ್ಯ ಸಹ ಮಹಾಕ್ಷಃ ಅಕ್ಷೋ ಜ್ಞಾನಾತ್ಮ ಶಕಟ ವ್ಯವಹಾರೇಶು ಪಾಶಕೆ ಮೇದಿನಿ ಎಂಬುವಂತಹ ಗ್ರಂಥ ಹೀಗೆ ಹೇಳುತ್ತೆ. ಅವನು
ಮಹತ್ವಪೂರ್ಣವಾದ ಅಕ್ಷಃ ಅಂದರೆ ವ್ಯವಹಾರ ಅಂತ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಒಂದು ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ. ಇಲ್ಲಿಯವರೆಗೂ ಕಣ್ಣು ಅಂತ ಹೇಳಿದ್ವಿ, ಇಂದ್ರಿಯಗಳು ಅಂತ ಹೇಳ್ಕೊಂಡ್ವಿ, ಜ್ಞಾನ ಸ್ವರೂಪ ಅಂತ ಹೇಳಿ. ಇವಾಗ ಮಹಾನ್ ಅಕ್ಷಃ ಅಂದರೆ ವ್ಯವಹಾರ, ಮಹತ್ವಪೂರ್ಣವಾದ ವ್ಯವಹಾರಗಳು ಉಳ್ಳವನು. ಮತ್ತು ಈ ಭಗವಂತ ಸೃಷ್ಟಿಯಾದಿ ವ್ಯವಹಾರವನ್ನೆಲ್ಲ ಮಾಡ್ತಾನೆ. ಅಂದರೆ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಬಂಧ, ಜ್ಞಾನ, ಅಜ್ಞಾನ, ಮೋಕ್ಷ ಎಂಬ 8 ಕೆಲಸಗಳನ್ನು ಅವನು ಮಾಡ್ತಾನೆ. ಅವನ ಈ ವ್ಯವಹಾರವೆಲ್ಲವೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರುತ್ತೆ. ಅವನು ಸ್ವತಂತ್ರವಾಗಿ ಒಬ್ಬರ ಸಹಾಯವಿಲ್ಲದೆ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳನ್ನು ಮಾಡ್ತಾನೆ. ಸರ್ವತ್ರ ವ್ಯಾಪ್ತಿಯಾಗಿದ್ದು, ವ್ಯಾಪ್ತನಾಗಿದ್ದು ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ ಸ್ವತಂತ್ರವಾಗಿ. ಈ ಸೃಷ್ಟಿಯಾದಿ 8 ಕಾರ್ಯಗಳೇನಿದೆ ಅವೆಲ್ಲವೂ ಮಾಡ್ತಾನೆ. ಅವನ ವ್ಯವಹಾರವೂ ಅಷ್ಟೇ ಮಹತ್ವಪೂರ್ಣವಾಗಿರುತ್ತೆ. ಅವನು ಮಾಡುವಂತಹ ವ್ಯವಹಾರ ಇನ್ನು ಯಾರೂ ಜಗತ್ತಿನಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಹತ್ವಪೂರ್ಣವಾಗಿ, ಅಷ್ಟು ಸಮರ್ಥವಾಗಿ, ಅಷ್ಟು ವಿಶೇಷವಾಗಿ ಅವನು ಮಾಡ್ತಾನೆ. ಎಷ್ಟು ಮಹತ್ವಪೂರ್ಣ ಅಂಥೇಳಿದ್ರೆ, ಒಂದು ದೃಷ್ಟಾಂತ. ಈ ಜಗತ್ತಿನಲ್ಲಿ ಅನಂತಾನಂತ ಜೀವರಾಶಿಗಳಿದೆ. ನಾನು ಎಷ್ಟೋ ಬಾರಿ ಹೇಳಿದಂತೆ, ಜೀವರು ಅಂದರೆ ನಾವು ಮನುಷ್ಯರು ಮಾತ್ರ ಅಲ್ಲ, ಹುಲ್ಲು ಕಡ್ಡಿಯೂ ಜೀವನೇ. ಎಷ್ಟು ಹುಲ್ಲು ಕಡ್ಡಿಗಳಿದೆ ಜಗತ್ತಿನಲ್ಲಿ, ಹಾಗೆ ಸ್ಥಾವರ ಜೀವಿಗಳಾದಂತಹ ಹುಲ್ಲು ಕಡ್ಡಿ, ಗಿಡ, ಮರ, ಬಳ್ಳಿ ಇವುಗಳು, ಜಂಗಮ ಜೀವರಾದಂತಹ ಕಣ್ಣಿಗೆ ಕಾಣದೇ ಇರುವ ಬ್ಯಾಕ್ಟೀರಿಯಾ ಮೊದಲುಕೊಂಡು ಕ್ರಿಮಿಕೀಟಕ, ಪಶು ಪಕ್ಷಿ ಮೊದಲಾದ ಎಲ್ಲವೂ, ಇವು ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡಬೇಕು ಅಂತ ಹೇಳಿದರೆ, ಭಗವಂತ ಆ ಎಲ್ಲ ಸ್ಥಾವರ ಜಂಗಮ ಪ್ರತಿಯೊಂದು ಜೀವಿಯಲ್ಲಿ ತಾನು ಇದ್ದು ಅವರ ಯೋಗ್ಯತಾನುಸಾರ, ಅವರ ಗುಣಾನುಸಾರ, ಅವರ ಕರ್ಮಾನುಸಾರ ಎಲ್ಲ ಕೆಲಸಗಳನ್ನು ತಾನೇ ಮಾಡ್ತಾ ಇರ್ತಾನೆ. ತಾನು ಬಿಂಬನಾಗಿ ಮಾಡಿಸುತ್ತಾ ಇರ್ತಾನೆ. ಹಾಗೆ ಭಗವಂತ ಬಿಂಬನಾಗಿ ಮಾಡಿಸದೇ ಇದ್ದ ಪಕ್ಷದಲ್ಲಿ ಈ ಜಗದ್ವ್ಯಾಪಾರವೆಲ್ಲ ಸ್ಥಗಿಸಿ ಹೋಗುತ್ತೆ, ನಿಂತು ಹೋಗುತ್ತೆ, ಯಾವುದು ನಡೆಯುವುದೇ ಇಲ್ಲ. ಒಂದು ಉದಾಹರಣೆಗೆ, ಒಂದು ಬೀಜ ನಾಟ್ತೇವೆ. ಆ ಬೀಜ ನಾಟಿದಾಗ ಅದು ಮೊಳಕೆ ಒಡೆದು ಬೆಳೆದು ಕೊಂಬೆಗಳು, ರೆಂಬೆಗಳು, ಎಲೆಗಳು ಮತ್ತು ಹೂವು, ಕಾಯಿ, ಹಣ್ಣು ಇಷ್ಟಾಗಬೇಕು ಅಂತ ಹೇಳಿದರೆ, ಭಗವಂತ ಆ ಬೀಜದಲ್ಲಿ ಇದ್ದು ತಾನು ಇಷ್ಟು ಕೆಲಸಗಳು ಮಾಡದೇ ಇದ್ದರೆ ಆಗ ಎಷ್ಟು ಗಿಡಗಳು, ಎಷ್ಟು ಇವೆಲ್ಲ. ಹೀಗೆ ಪ್ರತಿಯೊಂದು ಜೀವಕೋಟಿಯಲ್ಲಿ, ಒಂದು ಜೀವ ಸಮೂಹದಲ್ಲಿ ಈ ರೀತಿಯಾಗಿ ಭಗವಂತ ಎಲ್ಲರಲ್ಲೂ ಇದ್ದು ಅವನು ಎಲ್ಲರ ಕೆಲಸಗಳನ್ನು ತಾನು ಬಿಂಬನಾಗಿದ್ದು ಮಾಡಿಸುತ್ತಾ ಇರ್ತಾನೆ ಪ್ರತಿಕ್ಷಣವು. ಆ ರೀತಿ ಅವನು ಪ್ರತಿಕ್ಷಣವೂ ಮಾಡಿಸೋದರಿಂದಲೇ ಈ ಜಗದ್ವ್ಯಾಪಾರ ನಿರಾಟಂಕವಾಗಿ ನಡೆದು ಹೋಗ್ತಾ ಇದೆ. ಯಾವುದೂ ನಿಲ್ಲೋದಿಲ್ಲ, ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಮಹತ್ವಪೂರ್ಣವಾಗಿರುತ್ತೆ. ಇಂತಹ ಮಹತ್ವಪೂರ್ಣವಾದ ಜಗದ್ವ್ಯಾಪಾರವನ್ನು ಯಾವನು ಮಾಡಲಿಕ್ಕೆ ಸಾಧ್ಯ? ಇಂತಹ ಮಹತ್ವಪೂರ್ಣವಾದ ಜಗದ್ವ್ಯಾಪಾರ ಉಳ್ಳವನು, ಮಾಡುವವನಾದ ಕಾರಣ ಅವನಿಗೆ ಮಹಾಕ್ಷಃ ಅಂತ ಹೆಸರು. ಇನ್ನು ಮಹತ್ವಪೂರ್ಣವಾದ ಸುದರ್ಶನ ಚಕ್ರ ಉಳ್ಳವನು ಮತ್ತು ನಿತ್ಯನಾಗಿರುವವನು, ವ್ಯಾಪಿಸಿರುವವನು ಮೊದಲಾದ ವಿಷಯಗಳೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.